ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಿಮಗೆಲ್ಲ ಯಶೋಧರ ಚರಿತೆಯ ಕಥೆ ಇಷ್ಟವಾಗುತ್ತಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ. ಬನ್ನಿ ಯಶೋಧರ ಚರಿತೆಯ ಮುಂದಿನ ಕಥೆಯನ್ನು ತಿಳಿದುಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ಯಶೋಧರನಿಗೆ ಆದ ಮನಸ್ಸಿನ ನೋವಿನ ಬಗ್ಗೆ ತಿಳಿದುಕೊಂಡಿದ್ವಿ. ಆತನ ತಾಯಿ ಚಂದ್ರಮತಿಗೆ ಕೆಟ್ಟ ಕನಸು ಬೀಳುತ್ತದೆ. ದೋಷ ನಿವಾರಣೆಗೆ ಹಿಂಸಾತ್ಯಾಗ ಕೊಡಬೇಕು ಎಂದು ಹೇಳುತ್ತಾಳೆ. ಯಶೋಧರನು ಜೈನ ಧರ್ಮದ ಅಹಿಂಸಾ ತತ್ವವನ್ನು ಪಾಲಿಸುತ್ತಾನೆ. ನಿಜವಾದ ಕೋಳಿಯ ಬದಲು ಹಿಟ್ಟಿನಿಂದ ಮಾಡಿದ ಕೋಳಿಯ ಹಿಂಸೆ ಮಾಡಲು ಮುಂದಾದಾಗ ಆ ಹಿಟ್ಟಿನ ಕೋಳಿಯ ನಿಜವಾದ ಕೋಳಿಯಂತೆ ಕೂಗಲು ಪ್ರಾರಂಭಿಸುತ್ತದೆ. ಈ ಘಟನೆಯ ನಂತರ ಯಶೋಧರನಿಗೆ ಜೀವನದ ಮೇಲೆ ವೈರಾಗ್ಯ ಬರುತ್ತದೆ. ಆತನು ತನ್ನ ಆಸ್ತಿ ಅಂತಸ್ತು ತ್ಯಜಿಸಿ ಹೋಗಲು ನಿರ್ಧರಿಸುತ್ತಾನೆ. ಅದೇ ಸಮಯದಲ್ಲಿ ಅಮೃತಮತಿ ಆತನಿಗೆ ಊಟದಲ್ಲಿ ನಂಜು ಕೊಡುತ್ತಾಳೆ. ಆ ಸಮಯದಿಂದ ಯಶೋಧರನ ಹಾಗೂ ಅವನ ತಾಯಿಯ ಕರ್ಮಫಲ ಶುರುವಾಗುತ್ತದೆ. ಯಶೋಧರನು ನವಿಲಾಗಿ ಹುಟ್ಟುತ್ತಾನೆ. ಚಂದ್ರಮತಿ ನಾಯಿಯಾಗಿ ಹುಟ್ಟುತ್ತಾಳೆ. ಒಬ್ಬರನ್ನೊಬ್ಬರು ಹಿಂಸಿಸುತ್ತಾರೆ. ಮುಂದಿನ ಜನ್ಮದಲ್ಲಿ ಒಬ್ಬ ಜಿಂಕೆ, ಮತ್ತೊಬ್ಬಳು ಹಾವು. ಹಿಂಸೆ ಮತ್ತೆ ಮುಂದುವರಿಯುತ್ತದೆ. ಮರು ಜನ್ಮದಲ್ಲಿ ಮತ್ತೆ ಮೀನು ಹಾಗೂ ಮೊಸಳೆಯಾಗಿ ಹುಟ್ಟಿ ಅದೇ ನೋವನ್ನು ಅನುಭವಿಸುತ್ತಾರೆ. ಕೊನೆಗೆ ಅವರು ಪ್ರಾಣತ್ಯಾಗಕ್ಕಾಗಿ ಬಳಸಿದ ಪ್ರಾಣಿಯಾಗಿ ಹುಟ್ಟಿ ಕೊನೆಗೆ ಅವರು ಅಭಯರುಚಿ ಮತ್ತು ಅಭಯಮತಿಯಾಗಿ ಹುಟ್ಟುತ್ತಾರೆ. ಅವರಿಗೆ ಪೂರ್ವಜನ್ಮದ ನೆನಪು ಬರುತ್ತದೆ. ಜೈನ ಧರ್ಮ ಸ್ವೀಕರಿಸಿ ತಪಸ್ಸು ಮಾಡಿ ಮೋಕ್ಷ ಪಡೆಯುತ್ತಾರೆ. ಅಭಯರುಚಿಯ ಕಥೆ ಕೇಳಿ ಮಾರಿದತ್ತನ ಮನಸ್ಸು ಬದಲಾಗುತ್ತದೆ. ಕಾವ್ಯದ ಮುಖ್ಯ ಸಂದೇಶ: ಯಾವ ಜೀವಿಗೂ ಹಿಂಸೆ ಕೊಡಬಾರದು. ಕರ್ಮಫಲ ತಪ್ಪುವುದಿಲ್ಲ. ವೈರಾಗ್ಯವೇ ಮೋಕ್ಷದ ದಾರಿ. ಇಲ್ಲಿಗೆ ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾದ ಯಶೋಧರ ಚರಿತೆ ಮುಕ್ತಾಯವಾಗುತ್ತದೆ. ನಿಮಗೆಲ್ಲ ಈ ಕಾವ್ಯದ ಸಂದೇಶ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಪುನಃ ಮತ್ತೊಂದು ಕಥೆಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.